ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಷ್ಟೆಲ್ಲ ಮಾತುಗಳು ಕೇಳಿದ್ಮೇಲೂ ಇನ್ನೂ ತಿನ್ನು ಅಂತಿದೆಯಲ್ಲ, ನನ್ನ ಕೈಲಿ ತಿನ್ನಕ್ಕಾಗತ್ತಾ? ಅವ್ರ ಬಾಯಿಗೆ ಬಂದಂಗೆ ಮಾತಾಡ್ತಾರಂತ ನಿನ್ ಹಸ್ವಿಂದ ಇರ್ತ್ಯಾ? ಶಾಂತಿ ಬೇಬಿ, ನಿನ್ ಮಾತ್ರೆ ತಗೋಬೇಕು, ನೆನ್ಪಿದೆ ತಾನೆ? ನಾನು ಊಟ ಮಾಡಿಲ್ಲ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು. ಮಾತ್ರೆಗೇನಾದ್ರೂ ಗೊತ್ತಿರತ್ತಾ? ಒಂದು ದಿವಸ ನಾನು ಊಟ ಮಾಡದೇ ಇದ್ರೆ ಏನೂ ಆಗಲ್ಲ. ಅದಕ್ಕೆ ಅಕ್ಕ ನನಗೆ ಬೈತಿದ್ದು, ಯಾವ ವಿಚಾರದಲ್ಲಿ ಬೇಕಾದ್ರೂ ತಮಾಷೆ ಮಾಡು, ಆದ್ರೆ ಊಟ ಮತ್ತೆ ಆರೋಗ್ಯ ವಿಚಾರದಲ್ಲ. ಇವಾಗ ನಾನು ಹೋಗಿ ತಟ್ಟೆಗೆ ಊಟ ಹಾಕೊಂಡ್ ಬರ್ತೀನಿ, ಸುಮ್ಮನೆ ತಿಂತಾ ಇರ್ಬೇಕಷ್ಟೆ. ಬೇಡ ಕಣೆ, ನಾನು ತರ್ತೀನಿ, ನೀನ್ ತಿಂತೀಯ ಅಷ್ಟೆ. ನಿಧಿ ಬೇಡ ಕಣೆ, ನನಗೆ ತಿನ್ನಕ್ಕಾಗಲ್ವೇ? ಅದು ಅಜ್ಜಿ ಊಟ ಮಾಡಿಲ್ಲ, ಅವ್ರ ಮಾತ್ರೆ ತಗೋಬೇಕು. ಅದಕ್ಕೆ ಎಷ್ಟು ಟೈಮು? ನಮ್ಮ ಮನೇಲಿ 24 ಗಂಟೆನೂ ಅನ್ನ ಸಂತರ್ಪಣೆ ಇಲ್ಲ. ಟೈಮಿಗೆ ಬರಬೇಕು, ತಿನ್ನಬೇಕು. ಒಂದ್ಸಲ ಪಾತ್ರೆ ಮುಚ್ಚಿದ್ರೆ ಆಮೇಲೆ ನಮ್ಮ ಮನೆಯಲ್ಲಿ ಮನುಷ್ಯರು ಯಾರು ತಿನ್ನಲ್ಲ. ಸಾರಿ, ಅಜ್ಜಿ ಖಾಲಿ ಹೊಟ್ಟೆಲಿ ಮಾತ್ರೆ ತಗೊಳಕ್ಕಾಗಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಅಷ್ಟೊಂದು ಕಾಳಜಿ ಇರೋರು ಟೈಮ್ ಸರಿಯಾಗಿ ಬಂದು ತಿನ್ಬೇಕಲ್ವಾ? ಅಲ್ಲ, ಇವಾಗ ಇಲ್ಲಿ ಉಳಿದಿರೋದು ಮನುಷ್ಯರಿಗಲ್ಲ, ನಾಯಿಗಳು. ಪಾಪ ದಿನಾ ಬರ್ತೇವೆ ಗೇಟ್ ಹತ್ರ ಇದೇ ಟೈಮ್ಗೆ. ಇವತ್ತೇನು ಇಲ್ಲ ಅಂತ ವಾಪಸ್ ಕಳ್ಸಕ್ಕಾಗತ್ತಾ? ಅಲ್ಲ ಆಂಟಿ. ಆಂಟಿ ಅನ್ಬೇಡ, ಅವತ್ತೇ ಹೇಳಿದ್ವ ನಿಂಗೆ. ಕೊಡಿಲಿ, ನಾಯಿಗಾದ್ರೂ ಊಟ ಹಾಕಿದ್ರೆ ನಿಯತ್ತಿಂದ ಬಾಲ ಅಲ್ಲಾಡ್ಸುತ್ತೆ ಖುಷಿಯಾಗಿ. ಕರ್ಣ, ಪ್ಯಾರಡೈಸ್ ಹೋಟೆಲ್ ಎಲ್ಲಿದೆ ಅಂತ ಹುಡ್ಕೋ. ನೀನ್ ಈಗಲೇ ಅಲ್ಲಿಗೆ ಹೋಗ್ಬೇಕು. ಪ್ಯಾರಡೈಸ್ ಹೋಟೆಲ್ ಅಲ್ಲಾರಿದ್ದಾರೆ? ಯಾರನ್ನು ಮೀಟ್ ಮಾಡಬೇಕು? ಅಯ್ಯೋ, ತೇಜಸ್ ಅಲ್ಲೇ ಸುತ್ತಮುತ್ತ ಇದ್ದಾನೆ, ನೀನ್ ಬೇಗ ಹೋಗು. ಅಮ್ಮ, ನಿಮ್ಗೆ ಹೇಗಿದ್ದಾಗ ಗೊತ್ತಾಯ್ತು? ನಿಜ ಏನ್ ನಡೀತಿದೆ? ಹೇಳಿದ್ನಲ್ಲೋ, ನನ್ನ ಫ್ರೆಂಡ್ ಜಾನಕಿ ಕಂಡ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅಂತ. ಈಗ ಅದೆಲ್ಲ ಬೇಕಾ? ರಾ ಏಜೆಂಟ್ ತರ ಕೆಲಸ ಮಾಡ್ತಿದ್ರ ಅಂತ ಗೊತ್ತಾಯ್ತು. ಹುಡುಕ್ತೀನಿ ಬಿಡಿ. ಈಗ ಸಿಗ್ಲಿದ್ದಾನೆ ಅಂದ್ರೆ ಅವ್ನು ಸಿಗ್ತಾನೆ. ನಿತ್ಯಾಗಿ ಅವ್ರ ಕಣ್ ಸಿಗ್ತದೆ ಅಂದ್ರೆ ಹೊರದೋಗಿರೋ ನಿಧಿ ಮನಸ್ಸಿನ ಸರಿ ಮಾಡ್ಬೋದು. ಇನ್ನು ಯಾವುದೇ ಕಾರಣಕ್ಕೂ ಅವ್ರ ಕಣ್ಣಲ್ಲಿ ನೀರು ಬರ್ದಿರೋ ಥರ ನಾನು ಮಾಡ್ಕೋತೀನಿ. ಬೇರೆ ನನ್ನ ಜೊತೆ ಇರೋ. ಕರುನಾಡ ಕಣ್ಣು